ಅಜಿತ್ ಪವಾರ್ ಅವರು ನಮ್ಮ ದೇಶ ಕಂಡಿರ್ತಕ್ಕಂಥ ಒಬ್ಬ ವಿಶೇಷ ರಾಜಕಾರಣಿಯಾಗಿದ್ದರು ಅಂತ ಹೇಳಿದರೆ ಅದು ಅತಿಶಯೋಕ್ತಿ ಆಗೋದಿಲ್ಲ. ಅಜಿತ್ ಪವಾರ್ ತಮ್ಮ ಕಳೆದ ಸುಮಾರು 10 ವರ್ಷದ ಈ ಅವಧಿಯಲ್ಲಿ ಅವರು ರಾಜಕೀಯ ನಾಯಕತ್ವವನ್ನು ಕೊಟ್ಟಿರ್ತಕ್ಕಂಥ ರೀತಿ ಹಾಗೂ ಅವರ ಕೆಲಸದ ವೈಖರಿ ಎಲ್ಲರನ್ನೂ ಸಹಿತ ತಮ್ಮೆಡೆ ಎಳೆದುಕೊಳ್ಳುವ ಹಾಗೆ, ಸೆಳೆದುಕೊಳ್ಳುವ ಹಾಗೆ, ಮೆಚ್ಚುವ ಹಾಗೆ ಮಾಡಿರ್ತಕ್ಕಂಥ ಒಂದು ಕೆಲಸದ ಶೈಲಿ ಅದಾಗಿತ್ತು. ಮುಂಜಾನೆ 7 ಗಂಟೆಯಿಂದ ಅವರ ಆಫಿಷಿಯಲ್ ರೆಸಿಡೆನ್ಸ್ನಿಂದ ವಿಧಾನಸೌಧಕ್ಕೆ ಬಂದನ ಅಲ್ಲಿನ ರಾತ್ರಿ 11ರವರೆಗೆ ಅವರನ್ನು ಭೇಟಿಯಾಗೋದಕ್ಕೆ ಬಂದಿರತಕ್ಕಂಥ ಕಟ್ಟಕಡೆ ವ್ಯಕ್ತಿಯನ್ನೂ ಸಹಿತ ಭೇಟಿಯಾಗಿ ರಿಟೈರ್ ಆಗ್ತಕ್ಕಂಥ ಅವತ್ತಿನ ಕೆಲಸ ಮುಗಿಸ್ತಕ್ಕಂಥ ಒಂದು ಪದ್ಧತಿಯನ್ನು ಹಾಕ್ಕೊಂಡಿದ್ರು. ಸಹಕಾರ ಕ್ಷೇತ್ರದಲ್ಲಿ ಶರದ್ ಪವಾರ್ ಅವರ ಹಿರಿಯಣ್ಣ ಶರದ್ ಪವಾರ್ ಅವರ ಜೊತೆಗೆ ಬಾರಾಮತಿ ಪ್ರದೇಶದಲ್ಲಿ ಕೃಷಿ ವಿಜ್ಞಾನದ ಕೇಂದ್ರದ ಮುಖಾಂತರ, ಸಕ್ಕರೆ ಕಾರ್ಖಾನೆಗಳ ಮುಖಾಂತರ ಏನು ಶರದ್ ಪವಾರ್ ಅವರು ಕೆರೆಗಳನ್ನು ತೆಗೆಸಿ ಆ ಭಾಗದ ರೈತರ ಬದುಕಿನಲ್ಲಿ ಬದಲಾವಣೆ ತರೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಆ ಪ್ರಯತ್ನಕ್ಕೆ ಇವರು ಕೈ ಜೋಡಿಸಿ ಅದನ್ನು ಹೆಚ್ಚು ಮಾಡಿ ಶರದ್ ಪವಾರ್ ಅವರ ಮಾರ್ಗದರ್ಶನದಲ್ಲಿ ರಾಷ್ಟ್ರದಲ್ಲೇ ಒಬ್ಬ ಮಹತ್ವದ ವ್ಯಕ್ತಿಯಾಗಿ, ರಾಜಕಾರಣಿಯಾಗಿ ಬೆಳೆದರು. ಅವ್ರಿಗೆ ನಾನು ಮಹಾರಾಷ್ಟ್ರದ ನಮ್ಮ ಪಕ್ಷದ ಉಸ್ತುವಾರಿಯಾಗಿದ್ದಂಥ ಸಂದರ್ಭದೊಳಗೆ ಭಾಳ ಸಮೀಪ ಬಂದಿದೆ. ನಮ್ಮ ಕಾಂಗ್ರೆಸ್ ಪಕ್ಷ, ಶಿವಸೇನಾ ಹಾಗೂ NCP ನಾವು ಜೊತೆಯಾಗಿ ಸರ್ಕಾರ ಮಾಡಿದ್ವಿ, ಕೋಆಲಿಷನ್ ಗೌರ್ಮೆಂಟ್. ಆ ಸಂದರ್ಭದಲ್ಲಿ ಮಾನ್ಯ ಅಜಿತ್ ಪವಾರ್ ಅವರು ಹಿ ವಾಸ್ ವೆರಿ ಟೈಟ್ ಮ್ಯಾನ್. ಒಂದು ನಿರ್ಣಯ ತಗೊಂಡ್ರು ಅಂದರೆ ಯಾರು ಇದನ್ನು ಮಾಡಿದ್ರು ಸಹಿತ ಆ ನಿರ್ಣಯದಿಂದ ಸರಿತೇ ಇದ್ದಿರಲಿಲ್ಲ. ಸರಳವಾಗಿ ರಾಜಿ ಸೂತ್ರಕ್ಕೆ ಬರುವಂಥ ವ್ಯಕ್ತಿಯೇ ಅಲ್ಲ. ಅಷ್ಟು ಗಟ್ಟಿ ಮನಸ್ಸಿನ ಗಟ್ಟಿ ರಾಜಕಾರಣಿ ಅಜಿತ್ ಪವಾರ್ ಆಗಿದ್ದರು. ಅವರ ಸ್ನೇಹ ನಿಜವಾಗಿಯೂ ನಾನು ಮೆಲುಕು ಹಾಕ್ತೀನಿ. ಕನ್ನಡಿಗರ ಬಗ್ಗೆ, ಕರ್ನಾಟಕದ ಬಗ್ಗೆ ಸಾಕಷ್ಟು ಸುಮಧುರ ಭಾವನೆಯಿಂದ ಇದ್ದವರು. ನಾವು ದೂದ್ಗಂಗಾ ಪ್ರಾಜೆಕ್ಟನ್ನು ಮಾಡುವಂಥ ಸಂದರ್ಭದಲ್ಲಿ ಪದಮ್ ಸಿಂಗ್ ಅವರು ಅವಾಗ ನೀರಾವರಿ ಸಚಿವರಾಗಿದ್ದರೂ ಸಹಿತ, ವಿಲಾಸರಾವ್ ದೇಶ್ಮುಖ್ ಅವರು ಅವತ್ತು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದೊಳಗೆ ಅಜಿತ್ ಪವಾರ್ ಅವರು ಸಹಿತ ಆ ಕೆಲಸ ಆಗೋದಕ್ಕೆ, ಯಾಕಂದರೆ ನಮ್ಮದು ಆಗಲೇ ಅವಾರ್ಡ್ ಟೈಮ್ ಮುಗಿದು ಹೋಗಿತ್ತು. ಆದಾಗ್ಯೂ ನಮ್ಮ ಕರ್ನಾಟಕದ ಆ ನಿಲುವಿಗೆ ಅನುಕೂಲಕರವಾದ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದ್ದನ್ನು ಸಹಿತ ನೆನಪು ಮಾಡ್ಕೋತೀನಿ. ಅಂಥ ಒಬ್ಬ ಕ್ರಿಯಾಶೀಲ ನಾಯಕ, ರೈತ ಪರವಾಗಿ ಹೋರಾಟ ಮಾಡ್ತಕ್ಕಂಥವ್ರು, ಸಹಕಾರ ಕ್ಷೇತ್ರದಲ್ಲಿ ಭಾಳ ಎತ್ತರದಲ್ಲಿ ನಿಂತು ಕೆಲಸ ಮಾಡಿದವರು. ಇವತ್ತು ಸಹಕಾರ ಕ್ಷೇತ್ರದಲ್ಲಿ ಸಕ್ಕರೆ ಕಾರ್ಖಾನೆಗಳು ಉಳಿದಿದ್ದರೆ ಅವುಗಳಿಗೆ ಅಜಿತ್ ಪವಾರ್ ಅವರ ಸೇವೆಯೂ ಸಹಿತ ಭಾಳ ವಿಶೇಷವಾದದ್ದು ಅನ್ನೋದನ್ನು ನೆನಪಿಸ್ಕೋತಾ ಅವರಿಗೆ ಗೌರವಪೂರ್ಣವಾಗಿರ್ತಕ್ಕಂಥ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತೀನಿ.